ನಮಸ್ಕಾರ ಸ್ನೇಹಿತರೆ, ಕಮಲ್ ಹಾಸನ್ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಅತ್ಯುತ್ತಮ ಸಿನಿಮಾ ನಟ. ಹಾಗೇನೆ ಈಗ ಅವರು ರಾಜಕಾರಣಿಯಾಗಿ ಬದಲಾಗಿದ್ದಾರೆ. ಅವ್ರದ್ದೇ ಆದ ಒಂದು ರಾಜಕೀಯ ಪಕ್ಷ ಕೂಡ ಇದೆ. ಆದ್ರೆ ಆ ರಾಜಕೀಯ ಪಕ್ಷ ಅಷ್ಟೊಂದು ಯಶಸ್ಸನ್ನ ಗಳಿಸಲಿಲ್ಲ. ಕಮಲ್ ಹಾಸನ್ ಖುದ್ದು ಚುನಾವಣೆಗಳಲ್ಲಿ ನಿಂತು ಸೋತಿದ್ದಾರೆ. ಈ ವಿಷಯ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ಯಾರ ಜೊತೆಗೆ ಅವರು ಸೇರ್ಕೋಬೇಕು. ಅದಕ್ಕೆ ಅವ್ರು ಆರಿಸ್ಕೊಂಡಿರೋದು ಡಿಎಂಕೆ ಪಕ್ಷವನ್ನ. ಡಿಎಂಕೆ ಪಕ್ಷದೊಂದಿಗೆ ಈಗ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಡಿಎಂಕೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಕಮಲ್ ಹಾಸನ್ ಪಕ್ಷಕ್ಕೆ ತಮಿಳುನಾಡಿನಲ್ಲಿ ಅಂತಹ ಒಳ್ಳೆ ಹೆಸರು ಇಲ್ಲ, ಅಥವಾ ಅಂತಹ ನೆಲೆ ಕೂಡ ಇಲ್ಲ. ಆದ್ರೆ ಕಮಲ್ ಹಾಸನ್ ಡಿಎಂಕೆ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಒಟ್ಟಿಗೆ ಹೋರಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರ ದೃಷ್ಟಿ ಇರೋದು ಬಿಜೆಪಿ ಮೇಲೆ. ಬಿಜೆಪಿಯನ್ನ ಯಾವುದೇ ಕಾರಣಕ್ಕೆ ತಮಿಳುನಾಡಿಗೆ ಎಂಟರ್ ಆಗ್ಲಿಕ್ಕೆ ಬಿಡಬಾರ್ದು. ಬಿಜೆಪಿಯ ವಿರುದ್ಧ ಸೆಣಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಿಎಂಕೆ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಇದರ ಫಲಶ್ರುತಿ ಕಮಲ್ ಹಾಸನ್ ಈಗ ರಾಜ್ಯಸಭಾ ಸದಸ್ಯತ್ವ ಕೂಡ ಸಿಕ್ಕಿದೆ. ಡಿಎಂಕೆ ಸಪೋರ್ಟ್ ನಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇದಿಷ್ಟು ವಿಷಯ ನಿಮ್ಗೆ ಗೊತ್ತಿರುವಂತಹದ್ದು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಕಮಲ್ ಹಾಸನ್ ಯಾವಾಗಲೂ ಒಂದಲ್ಲ ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಅವರು ಕನ್ನಡದ ಬಗ್ಗೆ ಕೊಟ್ಟಂತ ಒಂದು ಹೇಳಿಕೆ, ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಬಹುದೊಡ್ಡದೊಂದು ವಿವಾದದ ಸ್ವರೂಪವನ್ನು ಪಡ್ಕೊಳ್ತು. ಕೊನೆ ಕೆಲವರು ಕೋರ್ಟ್ ಕೂಡ ಹೋದ್ರು. ಕೋರ್ಟ್ ಅಲ್ಲಿ ಕೂಡ ಅಷ್ಟೇ ಕಮಲ್ ಹಾಸನ್ ನಾನು ಯಾವುದೇ ಕಾರಣಕ್ಕೆ ಕ್ಷಮೆ ಕೇಳಲ್ಲ ಅಂತೇಳಿ ಹೇಳಿದ್ರು. ಈ ಹೇಳಿಕೆ ಹಿಂದಿದ್ದಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಥಗ್ ಲೈಫ್. ಆ ಸಿನಿಮಾಕ್ಕೆ ಪ್ರಚಾರ ಕೊಡ್ಬೇಕಲ್ಲ, ಹಾಗಾಗಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ರೆ ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ತಮಿಳುನಾಡಿನ ತಮಿಳರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಭಾಷೆ ಅಂತೇಳಿ ಹೇಳಿದ್ರೆ ಅವ್ರಿಗೆ ಅತ್ಯಂತ ದುರಾಭಿಮಾನ ಇರುವಂತವ್ರು. ಹಾಗಾಗಿ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿಯ ಜನತೆ ಕೂಡ ತುಂಬಾ ಖುಷಿ ಪಡ್ತಾರೆ. ಆ ಮುಖಾಂತರ ನನ್ನ ಸಿನಿಮಾಕ್ಕೆ ತುಂಬಾ ಬಹುದೊಡ್ಡದಂತ ಸಪೋರ್ಟ್ ಸಿಗಬಹುದು. ಈ ರೀತಿಯಾಗಿ ಯೋಚಿಸಿದಂತ ಕಮಲ್ ಹಾಸನ್ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಅದರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗ್ಲಿಲ್ಲ. ಅದಕ್ಕೆ ಬದಲಾಗಿ ನಷ್ಟವೇ ಉಂಟಾಯ್ತು ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಒಂದು ಬಹುದೊಡ್ಡ ಅಭಿಮಾನಿ ಬಳಗವೇ ಇದೆ. ಒಂದ್ ವೇಳೆ ಕಮಲ್ ಹಾಸನ್ ಅವರ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದಿದ್ರೆ ಒಂದಿಷ್ಟು ಹಣ ಕೂಡ ಅವ್ರಿಗೆ ಸಿಗ್ತಾ ಇತ್ತು. ಆದ್ರೆ ಅದಕ್ಕೆ ಕೂಡ ಕಲ್ಲು ಹಾಕೊಂಡಿರುವಂತವರು ಕಮಲ್ ಹಾಸನ್. ಸಿನಿಮಾ ಬಿಡಿ ಸಂಪೂರ್ಣವಾಗಿ ಸೋತೋಯ್ತು, ಇದೆಲ್ಲ ಗೊತ್ತಿರುವಂತಹ ವಿಷಯ. ಈಗ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಈ ಕಮಲ್ ಹಾಸನ್ ಅವರು ಯಾವಾಗ್ಲೂ ಕೂಡ ಅಷ್ಟೇ ಹಿಂದೂ ಧರ್ಮದ ವಿರುದ್ಧವಾಗಿ ಆಗಾಗ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅವರು ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ತಮಿಳುನಾಡಿನ ಜನತೆ ಯಾರು ಕೂಡ ಹಿಂದೂಗಳಲ್ಲ ಅಂತಕೊಂಡು ಹೇಳಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಅವ್ರು ಯಾಕೆ ಹೇಳಿದಾರೋ ಗೊತ್ತಿಲ್ಲ. ಈಗ ಏನಾಗಿದೆ ಅಂದ್ರೆ, ಮೊನ್ನೆ ಭಾನುವಾರ ಚೆನ್ನೈನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಗರಂ ಫೌಂಡೇಶನ್ ನ ಒಂದು ಕಾರ್ಯಕ್ರಮ. ಈ ಅಗರಂ ಫೌಂಡೇಶನ್ ನ ಸ್ಥಾಪನೆ ಮಾಡಿರುವವರು ಅಲ್ಲಿ ಇನ್ನೊಬ್ಬ ಸೂಪರ್ ಸ್ಟಾರ್ ನಟನಾದಂತಹ ಸೂರ್ಯ. ಇವರು ಒಂದು ಒಳ್ಳೆ ಉದ್ದೇಶವನ್ನ ಇಟ್ಟುಕೊಂಡು ಈ ಅಗರಂ ಫೌಂಡೇಶನ್ ಸ್ಥಾಪನೆ ಮಾಡಿದ್ದಾರೆ. ಈ ಅಗರಂ ಫೌಂಡೇಶನ್ ಮುಖಾಂತರ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರದ್ದೇ ಆದ ಶಾಲೆಗಳಿದೆ. ಈ ಫೌಂಡೇಶನ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಉಚಿತವಾದಂತಹ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆ ಅಗರಂ ಫೌಂಡೇಶನ್ ನೋಡ್ಕೊಳ್ತಾ ಇದೆ. ಇದೊಂದು ಉತ್ತಮವಾದಂತಹ ಕೆಲಸ. ಈ ಫೌಂಡೇಶನ್ ನ ಕಾರ್ಯಕ್ರಮಕ್ಕೆ ಕಮಲ್ ಹಾಸನ್ ಅವರನ್ನ ಕರೆದಿದ್ರು. ಕಮಲ್ ಹಾಸನ್ ಅಲ್ಲೊಂದು ಭಾಷಣ ಮಾಡ್ತಾ ಇದ್ರು. ಈ ಭಾಷಣ ಮಾಡ್ತಾ ಇರುವಾಗ ಅವರು ಎಜುಕೇಶನ್ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಎಜುಕೇಶನ್ ಇಸ್ ದಿ ಓನ್ಲಿ ವೆಪನ್ ಟು ಬ್ರೇಕ್ ದಿ ಚೈನ್ಸ್ ಆಫ್ ಡಿಕ್ಟೇಟರ್ಶಿಪ್ ಅಂಡ್ ಸನಾತನ್ ಅಂತ ಹೇಳಿದ್ರು. ವಿದ್ಯಾಭ್ಯಾಸ ಅನ್ನುವ ಒಂದು ಆಯುಧ ನಮ್ಮ ಕೈಲಿದ್ರೆ ನಾವು ಖಂಡಿತವಾಗಿಯೂ ಡಿಕ್ಟೇಟರ್ಶಿಪ್ ಅಂದ್ರೆ ಸರ್ವಾಧಿಕಾರತ್ವವನ್ನ ಮುರಿಬಹುದು, ಹಾಗೇನೆ ಸನಾತನ ಧರ್ಮವನ್ನ ಕೂಡ ಮೂಲೆ ಗುಂಪು ಮಾಡಬಹುದು. ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಇವರು ಈ ರೀತಿಯಾಗಿ ಯಾಕೆ ಹೇಳಿದ್ರು ಖಂಡಿತವಾಗಿ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಶಾಲೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಓಕೆ ಅವ್ರ ಎಜುಕೇಶನ್ ಬಗ್ಗೆ ಮಾತಾಡ್ಲಿ, ಓಕೆ ಡಿಕ್ಟೇಟರ್ಶಿಪ್ ಬಗ್ಗೆ ಕೂಡ ಮಾತಾಡ್ಲಿ, ಅದ್ರ ಬಗ್ಗೆ ಯಾವುದೇ ರೀತಿಯಂತ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಸನಾತನ ಧರ್ಮದ ಬಗ್ಗೆ ಅಲ್ಲಿ ಅವರು ಯಾಕೆ ಮಾತಾಡ್ಬೇಕಿತ್ತು? ಅವ್ರು ಮಾತಾಡೋದಾದ್ರೆ ಎಲ್ಲಾ ಧರ್ಮಗಳಲ್ಲಿರುವಂತಹ ಜಾತಿ ವ್ಯವಸ್ಥೆಗಳ ಬಗ್ಗೆ ಮಾತಾಡಬಹುದಿತ್ತು. ಈ ಜಾತಿ ವ್ಯವಸ್ಥೆಯನ್ನ ಮೀರಿ ನಾವು ಬೆಳಿಬೇಕು ಅಂತ ತಿಳ್ಕೊಂಡು ಹೇಳ್ಬೋದಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಸನಾತನ ಧರ್ಮವನ್ನ ನಾವು ಮೂಲೆ ಗುಂಪು ಮಾಡಬಹುದು ಅಥವಾ ಅದನ್ನ ನಶಿಸಿ ಹೋಗುವಾಗ ಮಾಡಬಹುದು. ಈ ರೀತಿಯಾಗಿ ಅವ್ರು ಯಾಕೆ ಹೇಳ್ಬೇಕಿತ್ತು? ಇದು ಖಂಡಿತವಾಗಿ ಆಶ್ಚರ್ಯ ಆಗುವಂತಹದ್ದು. ಒಂದ್ ವೇಳೆ ಅವ್ರ ಧರ್ಮಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಕೂಡ ಮಾತಾಡ್ಬೇಕಿತ್ತು. ಅದೇ ರೀತಿಯಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಕೂಡ ಮಾತಾಡ್ಬೇಕಿತ್ತು. ಆದ್ರೆ ಕಮಲ್ ಹಾಸನ್ ಅದೆರಡು ಧರ್ಮಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅವ್ರು ಕೇವಲ ಸನಾತನ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ನಿನ್ನೆ ಒಂದು ಡಿಬೇಟ್ ನಲ್ಲಿ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದೇ ವಿಷಯವನ್ನು ಅವ್ರು ಎತ್ಕೊಂಡು ಮಾತಾಡ್ತಾ ಇದ್ರು. ಆಗ ಅಲ್ಲಿದ್ದಂತ ಒಬ್ರು ಗೆಸ್ಟ್ ಒಂದು ಮಾತನ್ನ ಹೇಳಿದ್ರು, ಕಮಲ್ ಹಾಸನ್ ಈಗ ಡಿಎಂಕೆ ಋಣದಲ್ಲಿದ್ದಾರೆ, ಹಾಗಾಗಿ ಆ ಋಣವನ್ನ ತೀರಿಸಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬೇಕು. ಅಂದ್ರೆ ಉದಯನಿಧಿ ಸ್ಟಾಲಿನ್ ಅಥವಾ ಎಂ ಕೆ ರಾಜಾ ಇವರೆಲ್ಲರನ್ನು ಖುಷಿ ಪಡಿಸಬೇಕು ಅಂತ ಹೇಳಿದ್ರೆ ಸನಾತನ ಧರ್ಮದ ಬಗ್ಗೆ ಮಾತಾಡಬೇಕಾಗಿದೆ ಅವರು. ಹಾಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರು. ಉದಯನಿಧಿ ಸ್ಟಾಲಿನ್
ಮತ್ತೆ 2G ರಾಜ್ ಇವರಿಬ್ರು ಮಾತಾಡಿರೋದು ನಿಮ್ಗೆ ನೆನಪಿರ್ಬೋದು. ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಾವು ತೊಡೆದು ಹಾಕಬೇಕು, ಈ ಧರ್ಮ ನಶಿಸಿ ಹೋಗ್ಬೇಕು, ಕಾಲರಾ, ಡೆಂಗ್ಯೂ, ಏಡ್ಸ್ ಈ ರೀತಿಯಾಗಿ ಬೇರೆ ಬೇರೆ ಕಾಯಿಲೆಗಳಿಗೆ ಹೋಲಿಕೆಯನ್ನ ಮಾಡಿ ಅದನ್ನ ನಾವು ಹೇಗೆ ತೊಡೆದು ಹಾಕಬೇಕು ಅದೇ ರೀತಿಯಲ್ಲಿ ಸನಾತನ ಧರ್ಮವನ್ನ ಕೂಡ ನಾವು ತೊಡೆದು ಹಾಕಬೇಕು ಅಂತ ಹೇಳ್ಕೊಂಡು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ನಿಮ್ಗೆ ನೆನಪಿರ್ಬೋದು. ಈಗ ಕಮಲ್ ಹಾಸನ್ ಸನಾತನ ಧರ್ಮದ ಬಗ್ಗೆ ಮಾತಾಡಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಹೊರಟಿದ್ದಾರೆ, ಹಾಗೇನೆ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಇವ್ರು ಯಾವುದೇ ಕಾರಣಕ್ಕೆ ಇಸ್ಲಾಂ ಬಗ್ಗೆನೂ ಮಾತಾಡಲ್ಲ ಅಥವಾ ಕ್ರಿಶ್ಚಿಯಾನಿಟಿ ಬಗ್ಗೆ ಕೂಡ ಮಾತಾಡಲ್ಲ. ಇವ್ರು ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಹುದೊಡ್ಡದಂತ ಒಂದು ವೋಟ್ ಬೇಸ್ ಇದೆ, ಅಂದ್ರೆ ಇವ್ರದಾದಂತ ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ರೆ ಸನಾತನ ಧರ್ಮ ಅಂದ್ರೆ ಹಿಂದೂ ಧರ್ಮದ ಬಗ್ಗೆ ಅವ್ರು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಸನಾತನ ಧರ್ಮವನ್ನ ಹೋದಲ್ಲಿ ಬಂದಲ್ಲಿ ಹಳಿಯುವಂತ ಕೆಲಸಕ್ಕೆ ಈಗ ಕಮಲ್ ಹಾಸನ್ ಇಳಿದಿದ್ದಾರೆ. ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ ಸನಾತನ ಧರ್ಮಕ್ಕೆ 5-6 ಸಾವಿರ ವರ್ಷಗಳ ಇತಿಹಾಸ ಇದೆ. ಆದ್ರೆ ಕೇವಲ 1,500-2,000 ವರ್ಷದ ಹಿಂದೆ ಹುಟ್ಟಿರುವಂತಹ ಧರ್ಮಗಳ ಬಗ್ಗೆ ಇವರಿಗೆ ಅತೀವವಾದಂತ ಪ್ರೀತಿ ಇದೆ. ಹಾಗೇನೆ ಈ ಧರ್ಮಗಳು ಯಾವ ರೀತಿ ಪ್ರಪಂಚದಾದ್ಯಂತ ಹರಡಿತ್ತು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸನಾತನ ಧರ್ಮದಲ್ಲಿ ಒಬ್ಬ ಪೂಜೆ ಬೇಕಾದ್ರೂ ಮಾಡ್ಬೋದು ಅಥವಾ ಆತ ಪೂಜೆ ಮಾಡದೆ ಸುಮ್ಮನೆ ಬೇಕಾದ್ರೂ ಕೂತ್ಕೊಳ್ಬಹುದು. ಅದೇ ರೀತಿಯಲ್ಲಿ ಧರ್ಮದಲ್ಲಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಅಥವಾ ಓಪನ್ ಆಗಿ ಮಾತಾಡಬಹುದು, ಡಿಸ್ಕಷನ್ ಕೂತ್ಕೊಳ್ಬಹುದು, ಡಿಬೇಟ್ ಮಾಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀನ್ ಹೇಳ್ತಿರೋದು ತಪ್ಪು, ಅದು ಹಾಗಲ್ಲ ಹೀಗೆ ಅಂತೇಳಿ ಹೇಳಿ ವಿಮರ್ಶೆ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಆದ್ರೆ ಬೇರೆ ಧರ್ಮದಲ್ಲಿ ಆ ರೀತಿಯಾದಂತ ಯಾವುದೇ ವ್ಯವಸ್ಥೆ ಇಲ್ಲ. ಹಾಗೇನೆ ನಾವು ಬೇರೆಯವ್ರನ್ನ ಫೋರ್ಸ್ ಕೂಡ ಮಾಡ್ಲಿಕ್ಕೆ ಹೋಗಲ್ಲ. ನೀನು ಧರ್ಮಕ್ಕೆ ಮತಾಂತರ ಆಗು ಅಂತ ಹೇಳ್ಕೊಂಡು ಫೋರ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ನಿನಗೆ ಇಷ್ಟ ಇದ್ರೆ ಫಾಲೋ ಮಾಡು, ಇಲ್ಲ ನೀನು ಹೋಗು. ಈ ರೀತಿಯಾದಂತಹ ಒಂದು ಉದಾರತೆಯನ್ನ ಸನಾತನ ಧರ್ಮವನ್ನ ಫಾಲೋ ಮಾಡುವವರು ತೋರಿಸ್ತಾರೆ. ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿರುವಂತಹ ಸ್ವಾತಂತ್ರ್ಯ ಬೇರೆ ಯಾವುದೇ ಧರ್ಮದಲ್ಲಿ ಇಲ್ಲ ಅಂತೇಳಿ ಹೇಳ್ಬಹುದು. ಅಂದ್ರೆ ನಾನು ಮುಖ್ಯವಾಗಿ ಮಾತಾಡ್ತಾ ಇರೋದು ಇಸ್ಲಾಂ ಇರಬಹುದು ಅಥವಾ ಕ್ರಿಶ್ಚಿಯಾನಿಟಿ ಇರಬಹುದು, ಇದೆರಡರಲ್ಲೂ ಕೂಡ ಇಷ್ಟೊಂದು ಸ್ವಾತಂತ್ರ್ಯ ಖಂಡಿತವಾಗಿ ಇಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈ ವಿಷಯದಲ್ಲಿ ಯಾರು ಕೂಡ ಅಬ್ಜೆಕ್ಷನ್ ಮಾಡ್ಲಿಕ್ಕಿಲ್ಲ ಅಂತೇಳಿ ತಿಳ್ಕೊಂಡಿದ್ದೇನೆ ನಾನು. ಇಲ್ಲಿ ಇನ್ನೊಂದು ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ಕಮಲ್ ಹಾಸನ್ ಅಲ್ಲಿ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಕಮಲ್ ಹಾಸನ್ ನ ಎಜುಕೇಶನ್ ಏನು ಯಾರಿಗಾದ್ರೂ ಗೊತ್ತಿದ್ಯಾ? ಈತ 7 ಅಥವಾ 8ನೇ ಕ್ಲಾಸಿಗೆ ಶಾಲೆಗೆ ಗುಡ್ ಬೈ ಹೇಳಿ ಸಿನಿಮಾ ರಂಗದ ಕಡೆ ಆಕರ್ಷಿತನಾದಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ನಿಂತ್ಕೊಂಡು ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿಯಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾನೆ. ಈತ ಏನಾದ್ರೂ ಸನಾತನ ಧರ್ಮದ ಬಗ್ಗೆ ಸ್ಟಡಿ ಏನಾದ್ರೂ ಮಾಡಿದಾನ? ಸನಾತನ ಧರ್ಮದಲ್ಲಿ ಕೆಟ್ಟದ್ದು ಇರ್ಬೋದು, ಒಳ್ಳೇದು ಇರ್ಬೋದು. ಈತನಿಗೆ ಎಷ್ಟು ಗೊತ್ತಿದೆ? ಕೇವಲ ಕೆಟ್ಟದ್ದನ್ನ ಮಾತ್ರ ಯಾಕೆ ಹೇಳ್ಬೇಕು ಇವರು? ಒಳ್ಳೇದು ಏನಿದೆ ಅದನ್ನ ಕೂಡ ಹೇಳ್ಬಹುದಲ್ಲ. ಆದ್ರೆ ಅದನ್ನ ಇವರು ಖಂಡಿತವಾಗಿ ಹೇಳಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ತಮಿಳುನಾಡು. ತಮಿಳುನಾಡಿನಲ್ಲಿ ಹಿಂದೂಗಳಿಗೆ ಬೈದ್ರೇನೆ ನಮ್ಗೊಂದಿಷ್ಟು ವೋಟ್ ಸಿಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ಹಿಂದೂಗಳನ್ನ ಬೈತಾ ಇರ್ತಾರೆ. ಆದ್ರೆ ಹಿಂದೂ ದೇವಸ್ಥಾನಗಳಲ್ಲಿ ಸಿಗುವಂತಹ ಒಂದೇ ಒಂದು ಪೈಸೆಯನ್ನು ಕೂಡ ಅಲ್ಲಿಯ ಸರ್ಕಾರ ಬಿಡೋದಿಲ್ಲ. ಅದನ್ನ ಸಂಪೂರ್ಣವಾಗಿ ದೋಚಿ ಅದನ್ನ ಬೇರೆಯವರಿಗೆ ಹಂಚ್ತದೆ. ಇದು ಸಾಮಾನ್ಯವಾಗಿ ದೇಶದ ಎಲ್ಲಾ ರಾಜ್ಯಗಳಲ್ಲಿರುವಂತಹ ಪರಿಸ್ಥಿತಿ. ಅದೇನೇ ಇರಲಿ, ಕಮಲ್ ಹಾಸನ್ ಸನಾತನ ಧರ್ಮವನ್ನ ತೊಡೆದು ಹಾಕಬೇಕು ಅಂತೇಳಿ ಹೇಳಿರುವ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.